ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರ್ಬೋದು, ಜಾತಿ ಗಣತಿ ಇರ್ಬೋದು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗುತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನು ಸತ್ಯ ಅಂತ ಭಾವಿಸಿದರೆ ಒಂದು ಚರ್ಚೆನಂತೂ ಹಾಕ್ಬೋದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರಾ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ. ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ. ಅದಕ್ಕಾಗಿಯೇ ಮೀಸಲಾತಿ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದ್ದಾಗ ಮೀಸಲಾತಿ ಪರವಾಗಿ ನಾವು ಪ್ರಮಾಣ ಪತ್ರವನ್ನು ಕೇಂದ್ರ ಸರ್ಕಾರ ಸಲ್ಲಿಸಿತು. ಮೋದಿಯವರ ಸರ್ಕಾರ ಬಡ್ತಿ ಮೀಸಲಾತಿ ಪರವಾಗಿ ಪ್ರಮಾಣ ಪತ್ರವನ್ನು ಸಲ್ಲಿಸಿತು. ಪ್ರತಿ 10 ವರ್ಷಕ್ಕೊಮ್ಮೆ ಮೀಸಲಾತಿ ಮುಂದುವರಿಕೋಬೇಕೋ ಬೇಡಬೇಕು ಅನ್ನುವಂಥ ಚರ್ಚೆ ಇದ್ದಾಗ ಮೀಸಲಾತಿ ಮುಂದುವರಿಸುವ ತೀರ್ಮಾನವನ್ನು ಸಂಪುಟದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ತೆಗೆದುಕೊಂಡ್ವಿ. ಇದು ನಮಗಿರುವಂಥ ಬದ್ಧತೆ. ಹಾಗಾಗಿ ನಾವು ಸಾಮಾಜಿಕ ನ್ಯಾಯಕ್ಕೆ ಮೀಸಲಾತಿಗೆ ಬದ್ಧರಿದ್ದೇವೆ. ಸಮಾಜ ಒಡೆಯುವ ದುರುದ್ದೇಶವನ್ನು ನಾವು ಬೆಂಬಲಿಸೋಲ್ಲ. ಕೆಲವು ವ್ಯಕ್ತಿಗಳು, ಕೆಲವು ಸಂಘಟನೆಗಳು, ಕೆಲವು ರಾಜಕೀಯ ಪಕ್ಷಗಳು ಹಿಂದೂ ಸಮಾಜವನ್ನು ಜಾತಿವಾರು ಒಡೆಯೋದು. ಮುಸಲ್ಮಾನರಲ್ಲೂ 56 ಜಾತಿಗಳಿದ್ದಾವೆ. ಮುಸಲ್ಮಾನರಲ್ಲೂ ಕೂಡ ಮುಟ್ಟಿಸ್ಕೊಳ್ಳದೇ ಇರುವಂಥ ಅನ್ಟಚಬಲ್ಸು ಇದ್ದಾರೆ, ಬ್ಯಾಕ್ವರ್ಡ್ ಇದ್ದಾರೆ. ಪಸ್ಮಂಡ ಮುಸ್ಲಿಮರು ಅಂತ ಕರೀತಾರೆ. ಅವ್ರನ್ನ ಯಾರು ಸೋ ಕಾಲ್ಡ್ ಸುಪೀರಿಯರ್ ಅಂತ ಭಾವಿಸ್ತಾರೆ, ನಾವು ಪ್ರವಾದಿಯವರ ವಂಶಸ್ಥರು ಅಂತ ಭಾವಿಸ್ತಾರೆ. ಅವ್ರುಗಳು ಹೆಣ್ಣು ಕೊಡಲ್ಲ, ಹೆಣ್ಣು ತರಲ್ಲ. ಆದರೆ ಅವ್ರ ಬಗ್ಗೆ ಯಾವುದೇ ಚರ್ಚೆ ಉಲ್ಲೇಖ ಇಲ್ಲ. ಮುಸಲ್ಮಾನರನ್ನು ಇಡಿಯಾಗಿ ಹಿಂದೂ ಸಮಾಜವನ್ನು ಒಡೆದಾಳುವ ನೀತಿಗೆ ನಾವು ಬೆಂಬಲ ಇಲ್ಲ. ಸಾಮಾಜಿಕ ನ್ಯಾಯ ಅದು ಭಾರತೀಯ ಜನತಾ ಪಾರ್ಟಿ ಬದ್ಧತೆ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.